ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮಹದೇವಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಪುಟ್ಟ ಕಂದಮ್ಮ ಜೀವ ಕಳ್ಕೊಂಡ್ಬಿಟ್ಟಿದೆ. ಬೈಕ್ಗೆ ಕಾರ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಮಗು ಸಾವನ್ನಪ್ಪಿದೆ. 2 ವರ್ಷದ ತ್ರಿಶೂಲ್ ಸಾವನ್ನಪ್ಪಿದಂತಹ ಕಂದಮ್ಮ ಕುಟುಂಬಸ್ಥರ ಆಕ್ರಂದನ ಮುಗಿಲುಮುಟ್ಟಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಘಡ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದಂತಹ ರಸ್ತೆ ದುರಸ್ತಿ ಕಾರ್ಯ ಇದು ಇನ್ನೂ ಕಂಟಿನ್ಯೂ ಆಗಿದೆ. ಈಗ ಮಗು ಸಾವನ್ನಪ್ತಾ ಇದ್ದ ಹಾಗೆ ಸ್ಥಳೀಯರ ಆಕ್ರೋಶದ ಕಟ್ಟೆ ಒಡೆದಿದ್ದು ಸ್ಥಳಕ್ಕೆ ಜಮಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಪಘಾತದ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ ಅಪಘಾತದ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಆ ಮೇಲ್ಭಾಗದಲ್ಲಿ ಸ್ವಲ್ಪ ಕಾಣಿಸುತ್ತೆ ಆ ಅಪಘಾತ ಹೇಗಾಯ್ತು ಅನ್ನೋದು ಗೊತ್ತಾಗತ್ತೆ. ಒಂದು ಸ್ಕೂಟಿನಲ್ಲಿ ಈ ಮಗುವಿನ ಜೊತೆ ಅದರ ತಾಯಿ ಹಾಗೆ ಮತ್ತೊಬ್ರು ಇದ್ರು ಅಂತ ಅನ್ಸುತ್ತೆ. ಅವ್ರು ಬರ್ತಿರ್ತಾರೆ. ಆ ಟೈಮ್ನಲ್ಲಿ ಆ ರಸ್ತೆ ಕರೆಕ್ಟ್ ಆಗಿಲ್ಲ, ರಸ್ತೆ ಸರಿಯಾಗಿ ಡಾಂಬರು ಹಾಕಿಲ್ಲ, ಅವೈಜ್ಞಾನಿಕವಾದಂತಹ ಕಾಮಗಾರಿ ರಸ್ತೆಯನ್ನ ದುರಸ್ತಿ ಮಾಡಿಲ್ಲ. ಆ ಟೈಮ್ನಲ್ಲಿ ಸಡನ್ ಆಗಿ ಗಾಡಿನ ಸ್ಟಾಪ್ ಮಾಡ್ತಾರೆ, ಸ್ಕಿಡ್ ಆದಾಗ ಆಗುತ್ತೆ. ಆ ಟೈಮ್ನಲ್ಲಿ ಬ್ಯಾಲೆನ್ಸ್ನ ಕಳ್ಕೊಂಡ್ಬಿಡ್ತಾರೆ ಬೈಕ್ನಲ್ಲಿದ್ದವರು. ಮಗು ಕೆಳಕ್ ಬೀಳುತ್ತೆ. ಕೆಳಕ್ ಬೀಳ್ತಾ ಇದ್ದ ಹಾಗೆ ಅಲ್ಲೊಂದು ಕಾರ್ ಬಂದ್ಬಿಡುತ್ತೆ. ಆ ಕಾರ್ನ ಅಡಿಗೆ ಸಿಲುಕಿ ಮಗು ಸಾವನ್ನಪ್ಪಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸಿಸಿಟಿವಿ ಫುಟೇಜ್ ಕೂಡ ಅದನ್ನೇ ಹೇಳ್ತಾ ಇದೆ. ಇಷ್ಟಾಗ್ತಾ ಇದ್ದ ಹಾಗೆ ಜನ ಆ ಜಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 6 ತಿಂಗಳಾಯ್ತು ಒಂದು ಕಾಮಗಾರಿ ಶುರು ಮಾಡಿ ಮುಗಿಸೋದಕ್ಕೆ 6 ತಿಂಗಳು ಬೇಕಾ? ಆ 6 ತಿಂಗಳ ಕಾಲ ಜನ ಕೈಕಾಲು ಮುರ್ಕೊಂಡು ಓಡಾಡ್ಬೇಕಾ ಈ ರಸ್ತೆನಲ್ಲಿ? ಈಗ ಒಂದ್ ಜೀವ ಹೋಗ್ಬಿಡ್ತಲ್ಲ, ಪರಿಹಾರ ಕೊಡೋರು ಯಾರು? ಆ ಮಗು ಜೀವನ ವಾಪಸ್ ತರೋದಕ್ಕೆ ಅಧಿಕಾರಿಗಳ ಕೈನಿಂದ ಸಾಧ್ಯ ಇದೆಯಾ? ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಜಾಗದಲ್ಲಿ ಸೇರಿರುವಂತಹ ಜನ. ಈ ಪುಟ್ಟ ಕಂದಮ್ಮ ತ್ರಿಶೂಲ್ನ ತಾತ ಮಾತನಾಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲಿರೋ ರೋಡ್ ದುರಸ್ತಿಯಿಂದ ಇಲ್ಲಿ ಸರ್ಕಲ್ ಇರೋದ್ರಿಂದ ಇದನ್ನ ಬ್ರೇಕ್ ಹಾಕಿದ್ದಾರೆ. ಬ್ರೇಕ್ ಹಾಕಿದಾಗ ಮಗು ಕೆಳಗಡೆ ಹಿಂಗ್ ಬಿದ್ದಿದ್ದ ತಕ್ಷಣ ಕಾರ್ ಮೇಲೆ ಬಂದು ಕಾರ್ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದೆ. ಮಗು ತಲೆ ಮೇಲೆ ಹತ್ತಿಸ್ಕೊಂಡು ಹೋಗಿದೆ. 22 ತಿಂಗಳ ಮಗು. 15 ವರ್ಷ ಆಯ್ತು ಮೇಡಮ್ ಈ ರೋಡ್ಗೆ ತಾರಾಕಿ. ಈ ಕಾಮಗಾರಿ ಇದಕ್ಕೆ ಮುಂಚೆ ಈ ರೋಡ್ ತಾರಾಕಿ 20 ವರ್ಷ ಆಗಿದೆ. ಈಗ ಈ ರೋಡ್ ನ ಸ್ವಲ್ಪ ಚೆನ್ನಾಗಿರೋ ರೋಡ್ ನ ತೆಗೆದಾಕಿ 6 ತಿಂಗಳಾಗಿದೆ ಮೇಡಮ್. ಪಂಚಾಯತಿಯಿಂದಾನೆ ಮೇಡಮ್. ಇದು ಸುಮಾರು ಸತಿ ಹೇಳಿದ್ ಈಗಾಗಲೇ 5 ಸಾವಾಗಿದೆ ಮೇಡಮ್. ಇದು 5ನೇ ಸಾವು. ಪದೇ ಮರ್ಕೊಳಿಸ್ತಾನೆ ಇದೆ ಇದು. ಅವ್ರು ಯಾರು ಬಂದೇ ಇಲ್ಲ ಮೇಡಮ್. ಇಲ್ಲಿರೋ ಇವರು ಮೆಂಬರ್ಗಳು ಅವರೇ ಬಂದಿರೋದು. ಯಾವ ಪಿಡಿಒನೂ ಬಂದಿಲ್ಲ, ಯಾರೂ ಬಂದಿಲ್ಲ ಮೇಡಮ್. ಇವತ್ತಲ್ಲ ಇದಕ್ಕೆ ಮುಂಚೆನೂ 1000 ಸತಿ ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾವು ಗ್ರಾಮಸ್ಥರಾಗಿ ನಾವು ಫ್ರೀಯಾಗಿ ರೋಡ್ ಬಿಟ್ಕೊಟ್ಟಿದೀವಿ ಮೇಡಮ್ ಡ್ರೈನೇಜ್ ಮಾಡಕ್ಕೆ. ಯಾವ TDR ತಗೊಂಡಿಲ್ಲ, ಯಾವ್ದು ತಗೊಂಡಿಲ್ಲ, ಯಾವುದೇ ಸವಲತ್ತು ತಗೊಂಡಿಲ್ಲ. ರೋಡ್ ಅಭಿವೃದ್ಧಿ ಆಗ್ಲಿ ಅಂತ ನಾವು ತಗೊಂಡಿದ್ವಿ. ರೋಡ್ ನ ಕಿತ್ತಾಕಕ್ಕೆ ಇರೋ ಫಾಸ್ಟ್ನೆಸ್ ರೋಡ್ ನ ಹಾಕೋದಕ್ಕಿಲ್ಲ ಮೇಡಮ್. ರೋಡ್ ಕಿತ್ತಾಕಿ 6 ತಿಂಗಳಾಯ್ತು. 3 ದಿವಸದಲ್ಲಿ ರೋಡ್ ನೆಲ್ಲ ಫುಲ್ ಆಗದು ಬಿಸಾಕಿದ್ರು. ಕಾರಣ ಸರ್ಕಾರ ಮೇಡಮ್. ಇಲ್ಲಿರೋ ಸರ್ಕಾರ, ಇಲ್ಲಿರೋ ರೋಡು, ಇಲ್ಲಿರೋ ವ್ಯವಸ್ಥೆನೇ ಕಾರಣ ಮೇಡಮ್. ಇದೊಂದೇ ರೋಡ್ ಅಲ್ಲ ಮೇಡಮ್. ಈ ಸುತ್ತಮುತ್ತಲು 5 ಕಿಲೋಮೀಟರ್ ನೀವೆಲ್ಲನ ನೋಡಿ, ಎಲ್ಲ ಕಡೆ ಅದೇ ಮೇಡಮ್. ಯಾರು ಪಾಪ ಹೆಣ್ಮಕ್ಳಾಗ್ಲಿ ಗಂಡಸರಾಗ್ಲಿ ಮಕ್ಕಳಾಗ್ಲಿ ಧೂಳು ಹೆಂಗೆ ಬರುತ್ತೆ ಅಂದ್ರೆ ಒಳ್ಳೆ ಇದಾಗಿ ಧೂಳು ಬಂದು ಎಲ್ಲಾರು ಹಿರಿಯರೆಲ್ಲರಿಗೂ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಒಬ್ಬರಿಗೂ ಇಲ್ಲ ಮೇಡಮ್. ಬ್ರ್ಯಾಂಡ್ ಬೆಂಗಳೂರು ಮೇಡಮ್. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ವೇಸ್ಟ್ ಬೆಂಗಳೂರು ಮೇಡಮ್. ಇದು ಈ ಸರ್ಕಾರ ಬೇರೆ ಕೆರ್ಚಾಟ ಮೇಡಮ್. ಅವರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಆಗ್ತಾ ಇದಾರೆ ಹೊರತು ಯಾವ್ದು ಆಗಲ್ಲ ಮೇಡಮ್. ಇಲ್ಲಿ DCM ಅವರು ಬಂದಿದ್ರು. DCM ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. DCM ಸಾಹೇಬ್ರ ಹತ್ರ ಬನ್ನಿ ಒಂದ್ಸರಿ ನೋಡಿ ನಮ್ ಗ್ರಾಮ ಹೆಂಗಿದೆ ನೋಡಿ, ದಯವಿಟ್ಟು ಏನಾದ್ರು ಮಾಡಿ ಅಂತ ಹೇಳಿದ್ವಿ. ಆಯ್ತು ಅಂದ್ಬಿಟ್ಟು ಉಡಾಫೆ ಉತ್ತರ ಕೊಟ್ಟು ಹೋದವರು DCM ಶಿವಕುಮಾರ್ ಅವರು ಈ ಕಡೆ ತಿರುಗಿ ನೋಡಿಲ್ಲ. ಒಂದು ವ್ಯವಸ್ಥೆ ಮಾಡಿಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಒಂದು ಕಚಡ ತಗೊಂಡು ಹೋಗಿಲ್ಲ. ನೀವು ನೋಡಿ ಮೇಡಮ್ ರೋಡ್ಗಳು ಹೆಂಗಿದೆ ಅಂತಂದ್ರೆ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ನೋಡಿ ಮೇಡಮ್. ಇಷ್ಟು ಮಟ್ಟಕ್ಕೆ ಈ ಮಟ್ಟಕ್ಕೆ ಮಾಡಿರೋದಕ್ಕೆ ಕಾರಣನೇ ಸರ್ಕಾರ. ನಾವು ಆ ಸರ್ಕಾರ ಈ ಸರ್ಕಾರ ಹೇಳಕ್ಕೆ ಬಯಸಲ್ಲ ಮೇಡಮ್. ನಾವಿಲ್ಲಿ ಸಿಟಿಸನ್ ಆಗಿದ್ದು, ನಾವಿಲ್ಲಿ ಪ್ರಜೆಗಳಾಗಿದ್ದು,
ನಾವು ಅನುಭವಿಸ್ತಾ ಇರೋ ಇದು ಯಾರು ಅನುಭವಿಸ್ತಾ ಇಲ್ಲ ಮೇಡಮ್. ಪ್ರತಿಯೊಂದು ಜನಗಳು ಶಾಪ ಆಗ್ತಾ ಇದ್ದಾರೆ. ಈ ತರ ಸವಲತ್ತುಗಳು ಕೊಟ್ಬಿಟ್ಟು ನಾವು ಟ್ಯಾಕ್ಸ್ಗಳು ಪೇ ಮಾಡ್ತಾ ಇದೀವಿ. ಆದ್ರೂ ಇವತ್ತು ನಾವು ಕೇಳ್ಕೊಳ್ಳೋದು ನಮಗಾಗಿರೋ ನೋವು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, ಕಾಮಗಾರಿ ಶುರು ಮಾಡಿ 6 ತಿಂಗಳಾಯ್ತು, ಡಾಮರ್ ಹಾಕಿ ಮುಗಿಸ್ಬೇಕಾಗಿತ್ತು, ಮುಗಿಸಿಲ್ಲ, ರಸ್ತೆನಲ್ಲಿ ಗುಂಡಿ ಇದೆ, ಏಕಾಏಕಿ ಬ್ರೇಕ್ ಹಾಕಿದ್ದಾರೆ, ಅಷ್ಟರಲ್ಲಿ ಬಂದಂತಹ ಕಾರ್ ಮಗುವಿನ ಜೀವ ತೆಗೆದುಬಿಟ್ಟಿದೆ. ಪ್ರಶ್ನೆ ಯಾರನ್ನ ಮಾಡ್ಬೇಕು ಈಗ ಚಂದನ? ಜನ ನೋಡ್ತಾ ಇದೀವಿ, ಜನರ ಆಕ್ರೋಶವನ್ನ ನೋಡ್ತಾ ಇದೀವಿ. ಉತ್ತರ ಕೊಡಬೇಕಾಗಿರೋರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರ? ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು? ವಿದ್ಯಾ, ನಿಜಕ್ಕೂ ಈ ರಸ್ತೆಯ ಪರಿಸ್ಥಿತಿಯನ್ನ ಮೊದಲು ನಾವು ನೋಡಬೇಕು. ಬಿಕಾಸ್ ಅಷ್ಟರ ಮಟ್ಟಿಗೆ ಅಧ್ವಾನ ಆಗೋಗಿದೆ. ಮತ್ತೊಂದ್ ಕಡೆಯಲ್ಲಿ ಈ ಸಾವಾದ್ಮೇಲೆ ಈ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ರು. ಅಂದ್ರೆ ನಾಳೆ ಕಾಮಗಾರಿಯನ್ನ ಮಾಡ್ತೀವಿ ಅಂತ ಲಿಖಿತ ರೂಪದಲ್ಲಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸ್ಥಳೀಯರು ಆಗ್ರಹವನ್ನ ಮಾಡಿದ್ರು, ನಮಗೆ ಕಾಮಗಾರಿ ಶುರು ಆಗ್ಬೇಕು, ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಕಳೆದ 6-7 ತಿಂಗಳುಗಳಿಂದ ಈ ಒಂದು ರಸ್ತೆಯಲ್ಲಿ PWD ಕಾಮಗಾರಿ ನಡೀತಾ ಇದೆ. ಆದ್ರೆ ಇವತ್ತಿನವರೆಗೂ ಕೂಡ ಕಾಮಗಾರಿಯನ್ನ ಮುಗಿಸುವಂತ ಪ್ರಯತ್ನಕ್ಕೂ ಕೂಡ ಕೈ ಹಾಕಿಲ್ಲ. ಇದರಿಂದ ಇದು ಒಂದು ಸಾವಲ್ಲ, ಇದೇ ರಸ್ತೆಯಲ್ಲಿ 4ರಿಂದ 5 ಸಾವಾಗಿದೆ. ಎಷ್ಟೋ ಜನ ಕೈಕಾಲನ್ನ ಮುರ್ಕೊಂಡಿದ್ದಾರೆ ಅನ್ನುವಂತ ಆಗ್ರಹವನ್ನ ಮಾಡಿದಾಗ ಇಲ್ಲಿಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ನಾಳೆ ಕಾಮಗಾರಿಯನ್ನ ಶುರು ಮಾಡ್ತೀವಿ ಅನ್ನುವಂತ ಮಾತನ್ನ, ಅಂದ್ರೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಸ್ತೆ ಹೇಗಿದೆ, ಆ ರಸ್ತೆಯ ಪರಿಸ್ಥಿತಿಯನ್ನ ನಾನು ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯಗಳಲ್ಲಿ ಗಮನಿಸಬಹುದು ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಈ ರಸ್ತೆಯಲ್ಲಿ ಓಡಾಡೋದಿಕ್ಕೆ. ನೀವು ನೋಡ್ತಾ ಇದ್ದೀರಾ, ಲೈವ್ ಆಗಿ ನೋಡ್ತಾ ಇದ್ದೀರಾ. ಅಂದ್ರೆ ಶಾಲೆ ಮಕ್ಕಳು, ಇದು ಶಾಲೆ ಸ್ಕೂಲ್ ಬಿಡೋ ಟೈಮು, ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಅಂದ್ರೆ ನಿಜಕ್ಕೂ 1000 ಬಾರಿ ಯೋಚನೆ ಮಾಡ್ಬೇಕು, ಇಲ್ಲಿ ಬರ್ಬೇಕಾ ಬೇಡವಾ ಅಂತ. ಅಷ್ಟು ಕಷ್ಟ ಆಗುತ್ತೆ. ಅಷ್ಟು ವಾಹನಗಳು ಇಲ್ಲಿ ಬಿಟ್ಟು ಅಪಘಾತ ಆಗಿದೆ ಅನ್ನುವಂತ ಮಾತುಗಳನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ನಿನ್ನೆ ಇದೇ ಜಾಗದಲ್ಲಿ ತ್ರಿಶೂಲ್ ಅಪಘಾತ ಸಂಭವಿಸಿತ್ತು. ಅಂದ್ರೆ ಆತ ದೇವಸ್ಥಾನಕ್ಕೆ ಹೋಗಿ ಕಸಿನ್ಸ್ ಜೊತೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಬೈಕ್ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಕಾಮಗಾರಿಯಿಂದ ಬೈಕ್ ಸ್ಕಿಡ್ ಆಗುತ್ತೆ. ಸಡನ್ ಬ್ರೇಕ್ ಆಗದಂತ ಸಂದರ್ಭದಲ್ಲಿ ಆ ತ್ರಿಶೂಲ್ ಕೆಳಗೆ ಬೀಳ್ತಾನೆ. ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತ ಕಾರು ತ್ರಿಶೂಲ್ನ ತಲೆ ಮೇಲೆ ಹಾದು ಹೋಗುತ್ತೆ. ಆದ್ರೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಆ ತ್ರಿಶೂಲ್ ಪೋಷಕರು ಮಾತೇನಂದ್ರೆ ತ್ರಿಶೂಲ್ ಸಾವಿಗೆ ಕಾರಣ ಈ ಅವೈಜ್ಞಾನಿಕ ಕಾಮಗಾರಿ, ಸರ್ಕಾರನೇ ಕಾರಣ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಾಮಗಾರಿಯನ್ನ ಹೀಗೆ ಶುರು ಮಾಡ್ಬೇಕು, ಇಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತುಕತೆಯನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.